ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದ ಸುದ್ದಿ. ಈ ಮುಂಚೆ ಅನ್ಕೊಂಡಂಗಾಗಿದ್ರೆ ವಿದೇಶ ಪ್ರವಾಸಕ್ಕೆ ಹೋಗಿರುವ ರಾಹುಲ್ ಗಾಂಧಿ ಅವರು ಇವತ್ತು ವಾಪಸ್ ಬರಬೇಕಾಗಿತ್ತು. ನಾಳೆ ನಾಡಿದ್ದು ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು ದಿಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಅವರು ಮತ್ತು ಇತರ ನಾಯಕರುಗಳ ಜೊತೆ ಕೂತ್ಕೊಂಡು ಲಿಸ್ಟ್ ಡಿಸ್ಕಸ್ ಮಾಡಿ ಫೈನಲ್ ಮಾಡಬೇಕಾಗಿತ್ತು. ಆದರೆ ರಾಹುಲ್ ಗಾಂಧಿ ಅವರ ವಿದೇಶ ಪ್ರವಾಸ ಏಕಾಏಕಿ ವಿಸ್ತರಣೆಯಾಗಿದೆ. ಸದ್ಯಕ್ಕೆ ಬರ್ತಾ ಇರುವ ಮಾಹಿತಿಯ ಪ್ರಕಾರ ಅವರು 12ನೇ ತಾರೀಕು ವಾಪಸ್ ಬರ್ತಾರೆ. ಆ ಲೆಕ್ಕಾಚಾರದಲ್ಲಿ ಜುಲೈ 14ರೊಳಗೆ ಕ್ಯಾಬಿನೆಟ್ ವಿಸ್ತರಣೆಯಾಗಿ ಬಿಡುತ್ತೆ ಅಂತ ನಿರೀಕ್ಷೆಯಲ್ಲಿದ್ದವರಿಗೆ ಬೇಜಾರಾಗಿದೆ. ರಾಹುಲ್ ಗಾಂಧಿ ಅವರ ವಿದೇಶ ಪ್ರವಾಸದ ಕಾರಣಕ್ಕೆ ಆಷಾಢದೊಳಗೆ ಸಚಿವ ಸಂಪುಟ ವಿಸ್ತರಣೆ ಅನ್ನುವುದು ಆಗೋದಿಲ್ಲ ಅನ್ನಿಸ್ತಾ ಇದೆ. ಅನೇಕ ಸಚಿವಾಕಾಂಕ್ಷಿಗಳು ಇವತ್ತು ದಿಲ್ಲಿಗೆ ಹೋಗೋದಕ್ಕೆ ರೆಡಿ ಆಗಿದ್ದು. ಈಗ ಆಗಸ್ಟ್ ಮೊದಲ ವಾರದಲ್ಲಿ ಮಳೆಗಾಲದ ಅಧಿವೇಶನ ಶುರುವಾಗುತ್ತೆ. ಅಧಿವೇಶನಕ್ಕಿಂತ ಮೊದಲೇ ಸಚಿವ ಸಂಪುಟ ವಿಸ್ತರಣೆಯಾಗಬೇಕು. ಅಧಿವೇಶನಕ್ಕಿಂತ ಮೊದಲೇ ಮಾಡ್ತೀನಿ ಅಂತ ಹೊರಟ್ರೆ ಆಷಾಢದಲ್ಲೇ ಮಾಡ್ದಂಗಾಗತ್ತೆ. ಹನ್ನೆರಡನೇ ತಾರೀಕು ರಾಹುಲ್ ಗಾಂಧಿ ಅವರು ಬರ್ತಾರೆ. 13 ಅಥವಾ 14ಕ್ಕೆ ರಾಜ್ಯದ ನಾಯಕರುಗಳು ದಿಲ್ಲಿಗೆ ಹೋಗ್ತಾರೆ. ತಮ್ಮ ತಮ್ಮ ಪಟ್ಟಿಗಳನ್ನು ವರಿಷ್ಠರುಗಳ ಮುಂದಿಟ್ಟು ಫೈನಲ್ ಮಾಡಿಕೊಳ್ತಾರೆ. ಅದಾದ ನಂತರ ಸಚಿವ ಸಂಪುಟ ವಿಸ್ತರಣೆ. ಜುಲೈ 14ರಿಂದ ಆಗಸ್ಟ್ 12ರ ತನಕ ಆಷಾಢ ಮಾಸ. ಸಾಮಾನ್ಯವಾಗಿ ಆ ಟೈಮ್ನಲ್ಲಿ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಆಷಾಢದಲ್ಲೇ ಮಾಡಬೇಕಾಗಿ ಬರುತ್ತೋ ಏನೋ. ಸಂಪುಟ ವಿಸ್ತರಣೆ ಮಾಡಿದ್ರೆ 3ನೇ ಮುಖ್ಯಮಂತ್ರಿ ಬರಬಹುದು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ವಿಜಯೇಂದ್ರರ ಹೇಳಿಕೆಯನ್ನು ಒಪ್ಪಿಕೊಳ್ಳುವ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದು. ಸಂಪುಟ ವಿಸ್ತರಣೆ ಆದರೆ ಸರ್ಕಾರದ ಬುಡ ಸ್ವಲ್ಪ ಅಲ್ಲಾಡಬಹುದು, ಆದರೆ 3ನೇ ಮುಖ್ಯಮಂತ್ರಿ ಬರುವಷ್ಟು ಆಗೋದಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳನ್ನ ಪೂರೈಸಿದೆ. ಮುಖ್ಯಮಂತ್ರಿ ಬದಲಾವಣೆ ಆಗಿದೆ. ಮುಖ್ಯಮಂತ್ರಿಗಳು ಕೇವಲ 10 ಸಚಿವರೊಂದಿಗೆ ಸರ್ಕಾರವನ್ನು ನಡೆಸ್ತಾ ಇರ್ತಕ್ಕಂಥ ರೀತಿಯನ್ನ ನೋಡಿದ್ರೆ ಸ್ವತಃ ಮುಖ್ಯಮಂತ್ರಿಗಳಿಗೆ ಭಯ ಕಾಡ್ತಾ ಇದೆ. ಯಾವಾಗ ಮಂತ್ರಿಮಂಡಲದ ವಿಸ್ತರಣೆಗೆ ಕೈ ಹಾಕ್ತೀವೋ ಅವಾಗ ತಮ್ಮ ಬುಡಕ್ಕೆ ಬರ್ತದೆ ಅನ್ನೋ ಭಯದ ಕಾರಣದಿಂದ
ಇನ್ನೂ ಕೂಡ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡೋದಕ್ಕೆ ಆ ದುಸ್ಸಾಹಸಕ್ಕೆ ಇನ್ನೂ ಕೂಡ ಕೈ ಹಾಕದಂತೆ ಕಾಣ್ತಾ ಇಲ್ಲ. ಆದ್ರೆ ಯಾವ ದಿನ ಅವರು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಕೈ ಹಾಕ್ತಾರೋ ಅಲ್ಲಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳ ಕೌಂಟ್ ಡೌನ್ ಶುರುವಾಗ್ತದೆ. ಈ ರಾಜ್ಯದಲ್ಲಿ 3ನೇ ಮುಖ್ಯಮಂತ್ರಿ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಸ್ವಲ್ಪ ಮಟ್ಟಿಗೆ ಅಳಗಾಡ್ತಿದ್ದು ಏನಾಗಲ್ಲ, 1-2 ಸಲಗಾಡ ಆಗಲ್ಲ, 2-3 ಸಲಗಾಡದ ಏನ್ ಮಾಡ್ಲಿಕ್ಕೆ ಆಗಲ್ಲ. 2-3 ಮತ್ತೆ ಬೇರೆ ದಾರಿ ಇಲ್ಲ, ಅದಕ್ಕೆ ಅಲ್ಲೇ ಕೊಡ್ಬೇಕಲ್ಲ. ಏನಾಗಲ್ಲ, ಅವರೇ ಸೇಮ್ ಇರ್ತಾರೆ, ಅವರೇ ಗಟ್ಟಿಯಾಗಿದ್ದಾರೆ, ಅವರೇ ಮಾಡ್ತಾರೆ. ಇಂಥದ್ದೇನಾಗಲ್ಲ, ಅದು ಸಮಸ್ಯೆ ಆಗೋಲ್ಲ, ಯಾವ್ದು ಡಿಸ್ಟರ್ಬ್ ಆಗೋದಿಲ್ಲ. ಅವ್ರ ಪಕ್ಷದಲ್ಲಿ ಇಂಥದ್ದಾಗಿದಿಲ್ಲ, ಆಗಿಲ್ಲ ಅವರಲ್ಲಿ ಆಗಿದೆ. ಅವ್ರ ಸರ್ಕಾರದಲ್ಲಿ ಅದು ಹೈಕಮಾಂಡ್ ಅವರು CM ದಾರ, ಅಧ್ಯಕ್ಷದಾರ, ಸಿದ್ದರಾಮಯ್ಯ ಇರ್ತಾರ, ಅವ್ರು ಮಾಡ್ತಾರೆ. ಅದು ಯಾರು ಕೊಡ್ಬೇಕು ಯಾರು ಕೊಡ್ಬೇಕು ಅಂತ. ಒಂದು ಕ್ವಿಕ್ ರಿಯಾಕ್ಷನ್ಗೆ ಪ್ರಶಾಂತ್ ನಾಥ್ ಮತ್ತೊಮ್ಮೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಏನಿದೆ ಚರ್ಚೆ, ಏನಿದೆ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ? ಅಲ್ಲ, ರಾಹುಲ್ ಗಾಂಧಿ ವಿದೇಶ ಯಾತ್ರೆಯಿಂದ ವಾಪಸ್ ಬಂದ ನಂತರವೇ ಸಂಪುಟ ರಚನೆ ಆಗಬೇಕು. ಯಾಕಂದರೆ ಅವರು ಒಪ್ಪಿಗೆ ಇಲ್ಲದೆ ಏಕಪಕ್ಷೀಯವಾಗಿ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹೀಗಿರುವಾಗ ಈಗ DK ಶಿವಕುಮಾರ್ ರಾಹುಲ್ ಗಾಂಧಿ ಬರೋವರೆಗೆ ಕಾಯ್ತಾರೆ ನಿಜ. ಆದರೆ ಆಷಾಢ ಮಾಸದಲ್ಲಿ ಮಾಡಬೇಕು ಅಂತಿದೆಯೋ ಮಾಡಬೇಡ ಅಂತಿದೆಯೋ ಅಂತಕ್ಕಂಥದ್ರ ಬಗ್ಗೆ ಅವ್ರು ಗುಟ್ಟು ಬಿಟ್ಟುಕೊಡ್ಲಿಲ್ಲ. ಸಿದ್ದರಾಮಯ್ಯನವರು ಇದ್ದರೆ ಮಾಡಿಬಿಡ್ತಾರೇನೋ ಅನ್ಬೋದಾಗಿತ್ತು. DK ಶಿವಕುಮಾರ್ ಅವರ ಮೊನ್ನೆ ಕೂಡ ನಾನು ಸಿಕ್ಕಿದ್ರೆ ಶನಿವಾರ, ಆಷಾಢದಲ್ಲಿ ಮಾಡ್ತೀರಾ ಅಂತ ಯಾರೋ ಪತ್ರಕರ್ತರ ಕೇಳಿದಾಗ ಅವರು ನಕ್ಕರು ಬಿಟ್ಟರೆ ಅವ್ರು ಏನೂ ಮಾತಾಡಲಿಲ್ಲ. ಓಕೆ, ಹೀಗಾಗಿ ಅವ್ರು ಮಾಡ್ತಾರೋ ಇಲ್ವೋ, ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥದ್ದು ಸ್ಪಷ್ಟ ಆಗ್ತಾ ಇಲ್ಲ. ಆದರೆ ನೋಡಿ, ಎಲ್ಲವೂ ಪಾರ್ಟಿ ದೃಷ್ಟಿಯಿಂದ, ಒಂದು ರೀತಿ ಮುಹೂರ್ತದ ದೃಷ್ಟಿಯಿಂದ ಅಲ್ಲ, ಆಡಳಿತದ ದೃಷ್ಟಿಯಿಂದಲೂ ಕೂಡ ನೋಡಬೇಕಾಗುತ್ತೆ. ಇಡೀ ರಾಜ್ಯದಾದ್ಯಂತ ಏಕಕಾಲಕ್ಕೆ ಮಳೆ ಶುರುವಾಗಿದೆ, ಕೆಲವು ಕಡೆ ಬರಗಾಲದ ಪರಿಸ್ಥಿತಿ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ಜಿಲ್ಲೆಗಳಿಗೆ ಇಲ್ಲ ಅಂತಂದರೆ ಮುಖ್ಯಮಂತ್ರಿಗಳು ಒಬ್ಬರೇ ಕೂತ್ಕೊಂಡು ಹೆಂಗೆ ಪರಿಸ್ಥಿತಿಯನ್ನು ನಿಭಾಯಿಸ್ತಾರೆ? ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಯಾಕಂದರೆ ಮುಂದಿನ 1 ತಿಂಗಳು 1.5 ತಿಂಗಳು ರೈತರ ದೃಷ್ಟಿಯಿಂದ, ರಸಗೊಬ್ಬರಗಳ ದೃಷ್ಟಿಯಿಂದ, ಪರಿಹಾರದ ದೃಷ್ಟಿಯಿಂದ, ಅನುದಾನದ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರಜಾಸೇವೆ ಅಂತಕ್ಕಂಥದ್ದನ್ನು ಕೂಡ ಮುಖ್ಯಮಂತ್ರಿಗಳು ಘೋಷಿಸಿದ್ದಾರೆ. ಆ ಪ್ರಜಾಸೇವೆ ಇನ್ನೊಂದು ತಿಂಗಳು ನಡೆಯೋದೇ ಇಲ್ವಾ? ಹಾಗಾದರೆ ಈ ಎಲ್ಲ ಪ್ರಶ್ನೆಗಳು ಕೂಡ ಬರುತ್ತೆ. ಹೀಗಾಗಿ ಆದಷ್ಟು ಬೇಗ ಎಲ್ಲ ಸಚಿವ ಸಂಪುಟದ ಸದಸ್ಯರನ್ನು ಪ್ರಮಾಣ ವಚನ ಕೊಡಿಸಿ ಜಿಲ್ಲೆಗಳಿಗೆ ಕೆಲಸಕ್ಕೆ ಹಚ್ಚಲಿಕ್ಕೆ ದಿಸ್ ಇಸ್ ಹೈ ಟೈಮ್ ಅಂತ ಅನ್ಸುತ್ತೆ. ಎಸ್, ಅಬ್ಸಲ್ಯೂಟ್ಲಿ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.